ವೆಲ್ಕಮ್ ಟು ಮುಸ್ತಾಕ್ ಕುನ್ನೂರ್ ಅಕಾಡೆಮಿ. ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ಈಗ PUC ಮತ್ತು ITI ಅನ್ನು ಕಂಪ್ಲೀಟ್ ಮಾಡಿದಿರಿ ಅವ್ರ ಸಲುವಾಗಿ ಈಗ ಬಂದಿದೆ ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾ ಅಡ್ಮಿಷನ್ ನೋಟಿಫಿಕೇಷನ್. ಅದರದ್ದು ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಈ ವಿಡಿಯೋ ನೀವು ಕೊನೆ ತನಕ ನೋಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ITI ಮತ್ತು PUC ಮುಗಿಸಿದ ನಂತರ ಅಡ್ಮಿಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಪ್ಲಿಕೇಶನ್ ಎಲ್ಲಿ ಸಬ್ಮಿಟ್ ಮಾಡಬೇಕು ಮತ್ತು ಫೀಸ್ ಎಷ್ಟು, ಅಷ್ಟೇ ಅಲ್ಲ ಯಾವೆಲ್ಲ ಬ್ರಿಡ್ಜ್ ಕೋರ್ಸ್ ಬರೀಬೇಕು ಅನ್ನೋದು ಆ ವಿಡಿಯೋನು ಕೂಡ ನಾನು ಮಾಡಿ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈಗ ಈ ವಿಡಿಯೋದಲ್ಲಿ ನಾನು ಇವೆಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ. ಲೆಟ್ ಸ್ಟಾರ್ಟ್ ದಿಸ್. ಇವತ್ತು 3/6/2026 ಬಂದಿರುವ ಈ ಸರ್ಕ್ಯುಲರ್ ಪ್ರಕಾರ ಇಲ್ಲಿ ನಾವು ನೋಡಬಹುದು 2 ವರ್ಷ ITI ಮತ್ತು PUC ಮುಗಿಸಿರುವ ಸೈನ್ಸ್, ದ್ವಿತೀಯ PUC ಸೈನ್ಸ್ ತಾಂತ್ರಿಕ ವಿಷಯಗಳಲ್ಲಿ ಉತ್ತೀರ್ಣರಾಗಿರುವ ವಿದ್ಯಾರ್ಥಿಗಳಿಗೆ ಲ್ಯಾಟ್ರಲ್ ಎಂಟ್ರಿ ಮುಖಾಂತರ 3ನೇ ಸೆಮಿಸ್ಟರ್ ಅಥವಾ ಸೆಕೆಂಡ್ ಇಯರಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಆಫ್ಲೈನ್ ಮುಖಾಂತರ ನೋಡಿ, ಈ ಅಡ್ಮಿಷನ್ ಇದೆಯಲ್ಲ ಆನ್ಲೈನ್ ಇರೋದಿಲ್ಲ, ಆಫ್ಲೈನ್ ಮುಖಾಂತರ ಇರ್ತದೆ. ಲೆಟ್ ಸ್ಟಾರ್ಟ್ ದಿಸ್. ಈಗ ಇದರಲ್ಲಿ ನಾವು ನೋಡುವಂಗೆ ಎಷ್ಟು ಸೀಟ್ ಕೊಡ್ತಾರೆ, ಎಷ್ಟು ಸೀಟ್ ಅಂದರೆ ಟೋಟಲ್ ಇಂಟೇಕ್ ಎಷ್ಟಿರುತ್ತೆ ಅದರದ್ದು 10% ಸೀಟನ್ನು ಕೊಡ್ತಾರೆ. ಒಂದು ವೇಳೆ ಫಸ್ಟ್ ಇಯರ್ ಅಡ್ಮಿಷನಲ್ಲಿ ಅದು ಸೀಟ್ ಉಳಿದಿದ್ರೆ ಅದು ಕೂಡ ಉಳಿದಿದ್ದ ಸೀಟು ಕೂಡ ಭರ್ತಿ ಮಾಡುವ ಇಲ್ಲಿ ಪ್ರೊವಿಷನ್ ಇದೆ. ಓಕೆ, ಈಗ ಈ ಅಡ್ಮಿಷನ್ ಆಫ್ಲೈನ್ ನಡೆಯುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ನೋಡಿ, 1 by 1 ನಾನು ಡಿಟೇಲ್ ಹೇಳ್ತಾ ಇದ್ದೀನಿ. ಕೊನೆ ತನಕ ಈ ವಿಡಿಯೋ ನೋಡಿದರೆ ಸಂಪೂರ್ಣ ಮಾಹಿತಿ ಸಿಗುತ್ತೆ, ಸ್ಕಿಪ್ ಮಾಡದೆ 1 by 1 ನೋಡಿ. ಈಗ ಪ್ರಾರಂಭ ದಿನ 3/6/2026 26/2026 ಈಗ ಇದರಲ್ಲಿ ಏನಿದೆ ಅಂದರೆ ವೆಬ್ಸೈಟ್ಲಿಂದ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಬಿಟ್ಟು ಫಿಲಪ್ ಮಾಡಿಬಿಟ್ಟು ಅಪ್ಲಿಕೇಶನನ್ನು ತುಂಬಿ ನಿಮಗೆ ಯಾವ ಕಾಲೇಜಿಗೆ ಬೇಕು ಆ ಕಾಲೇಜಿಗೆ ಹೋಗಿ ಆ ಪ್ರಾಂಶುಪಾಲರನ್ನು ನೀವು ಈ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕು. ದಿಸ್ ಇಸ್ ಒಂದು ಇನ್ಫಾರ್ಮೇಷನ್. ಡೇಟ್ 3ರಿಂದ 20ರವರೆಗೆ ನೆನ್ಪಿಟ್ಕೊಳ್ಳಿ, ಇದರ ಒಳಗಡೆ ನೀವು ಸಬ್ಮಿಟ್ ಮಾಡಬೇಕು. ಅವರೆಲ್ಲ ಏನು ಮಾಡ್ತಾರೆ ಅಂದರೆ, ನೀವು ನಿಮ್ಮ ಪರ್ಸಂಟೇಜ್ ಆಧಾರದ ಮೇಲೆ ಅವರು ತಮ್ಮಲ್ಲಿ 23ನೇ ತಾರೀಕಿಗೆ ಒಂದು ಲಿಸ್ಟನ್ನು, ಮೆರಿಟ್ ಲಿಸ್ಟನ್ನು ತಾವು ಪ್ರಿಪೇರ್ ಮಾಡ್ಕೋತಾರೆ. ನಂತರ ಆ ಮೆರಿಟ್ ಲಿಸ್ಟನ್ನು ವೆರಿಫೈ ಮಾಡಿದ ಮೇಲೆ ಅಂತಿಮ ಫೈನಲ್ ಲಿಸ್ಟ್, ಎಲಿಜಿಬಲ್ ಲಿಸ್ಟ್, ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಮೆರಿಟ್ ಲಿಸ್ಟ್, ಫೈನಲ್ ಮೆರಿಟ್ ಲಿಸ್ಟ್ 30/6/2026 ಅವರು ಅದನ್ನು ಪ್ರಕಟ ಮಾಡ್ತಾರೆ. ಮತ್ತು ಕೌನ್ಸಿಲಿಂಗ್ ನಡೆಯಿದೆ ಆವಾಗ ಆನ್ಲೈನ್ ಮುಖಾಂತರ ಏನಿದೆ ಅಲ್ಲ, ಆಫ್ಲೈನ್ ಮುಖಾಂತರ ಸೀಟನ್ನು ಹಂಚಿಕೆ ಮಾಡೋದು. ಈಗ ನೀವು ಅಪ್ಲಿಕೇಶನ್ ಏನು ಕೊಟ್ಟು ಬಂದಿರ್ತೀರಿ, ಆಫ್ಲೈನ್ ಕೌನ್ಸಿಲಿಂಗ್ ಯಾವಾಗಿರುತ್ತಂದರೆ, ಆಫ್ಲೈನ್ ಕೌನ್ಸಿಲಿಂಗ್ ಆಫ್ಲೈನ್ ಮೂಲಕ ಎಲ್ಲ ಹಂತಗಳ ಸೀಟು ಹಂಚಿಕೆ ಪ್ರಕ್ರಿಯೆ ನಡೆಸಿ ಸೀಟು ಆಯ್ಕೆ ಮಾಡಿಕೊಂಡ ಅಭ್ಯರ್ಥಿ ಮೂಲ ದಾಖಲೆ ಮತ್ತು ಪ್ರವೇಶ ಶುಲ್ಕದೊಂದಿಗೆ ಪ್ರವೇಶ ಪಡೆಯಲು ದಿನಾಂಕ 1/7/2026 4/7/2026 ಈಗ 4ನೇ ತಾರೀಕು ನಂತರ 1/7/2026 4/7/2026 ಆಫ್ಲೈನ್ ಕೌನ್ಸಿಲಿಂಗ್ ಆಯಾ ಕಾಲೇಜಿನಲ್ಲೇ ನಡೆಯುತ್ತೆ. ನೀವೆಲ್ಲೆಲ್ಲ ಅಪ್ಲಿಕೇಶನ್ ಕೊಟ್ಟಿರ್ತೀರಿ ಆಯಾ ಕಾಲೇಜಿನಲ್ಲಿ ನಡೆಯುತ್ತೆ. ಮತ್ತು ಉಳಿದಿದ್ದ ಸೀಟದೆಲ್ಲ ಏನಿದೆಯಲ್ಲ ಅದು 6ನೇ ತಾರೀಕಿನಿಂದ ಈ 10ನೇ ತಾರೀಕು ತನಕ ನಡೆಯುತ್ತೆ. 6 ಜುಲೈಲಿಂದ 10 ಜುಲೈ ತನಕ ಅದು ನಡೆಯುತ್ತೆ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಈಗ ಜಸ್ಟ್ ನಾನು ಸ್ಕ್ರಾಲ್ ಮಾಡ್ತಾ ಹೋಗ್ತಿದ್ದೀನಿ, ಯಾವೆಲ್ಲ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಮತ್ತು ಏಡೆಡ್ ಪಾಲಿಟೆಕ್ನಿಕ್ಗಳಿದ್ದಾವೆ ಆ ಲಿಸ್ಟನ್ನು ಜಸ್ಟ್ ಸ್ಕ್ರಾಲ್ ಮಾಡ್ತೀನಿ ತಮ್ಮ ಮಾಹಿತಿಗಾಗಿ. ಕ್ವಿಕ್ಕಾಗಿ ಜಸ್ಟ್ ನೋಡ್ಕೊಳ್ಳಿ. 1 by 1 ಎಲ್ಲ ಡಿಸ್ಟಿಕ್ ಕಾಲೇಜು ಇಲ್ಲಿ ಎಲ್ಲ ಇದ್ದಾವೆ. ನಿಮ್ಗೆ ಯಾವ ಕಾಲೇಜ್ ಬೇಕು ಆ ಕಾಲೇಜಿಗೆ ಡೈರೆಕ್ಟಾಗಿ ಹೋಗಿಬಿಟ್ಟು ನೀವು ಆ ಪ್ರಿನ್ಸಿಪಲ್ ಹಂತದಲ್ಲಿ ಅಪ್ಲಿಕೇಶನನ್ನು ಕಲೆಕ್ಟ್ ಮಾಡಿಬಿಟ್ಟು ಅಪ್ಲಿಕೇಶನ್ನು ತೊಗೋಬಹುದು. ಅಷ್ಟೇ ಅಲ್ಲ, ಈಗ ಫೀಸ್ ಎಷ್ಟಿದೆ ಅದು ಮಾಹಿತಿ ಕೊಡ್ತಾ ಇದ್ದೀನಿ ನಾನು. ಮತ್ತು ಯಾವ ವೆಬ್ಸೈಟಿಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕು ಅದು ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ. ಇವೆಲ್ಲ ಕಾಲೇಜ್ ಲಿಸ್ಟ್ ಇದ್ದಾವೆ. ಕಾಲೇಜ್ ಲಿಸ್ಟ್ ಆದ ನಂತರ ನಾವು ನೋಡ್ಬೋದು ಸುಮಾರು 100ಕ್ಕಿಂತ ಹೆಚ್ಚಿಗೆ ಕಾಲೇಜ್ ಇದ್ದಾವೆ. 109 ಪಾಲಿಟೆಕ್ನಿಕ್, ಅನುದಾನಿತ ಪಾಲಿಟೆಕ್ನಿಕ್ಕು ನಾವು ನೋಡಬಹುದು. ಧಾರವಾಡ, ಬೆಂಗಳೂರು ಎಲ್ಲ ಡಿಸ್ಟಿಕ್ದು ಕಾಲೇಜಸ್ ಎಲ್ಲ ಇಲ್ಲ ಇದ್ದಾವೆ. ಜಸ್ಟ್ ನಾನು ಲಿಸ್ಟನ್ನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಫೀಸಿದು ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಏನಾರು ಡೌಟ್ ಇತ್ತಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಈಗ ಇದರಲ್ಲಿ ಲ್ಯಾಟ್ರಲ್ ಎಂಟ್ರಿ ಅಂದರೆ ನೀವು ITI ಮುಖಾಂತರ ಬಂದರೆ ಯಾವೆಲ್ಲ ಬ್ರಿಡ್ಜ್ ಕೋರ್ಸನ್ನು ನೀವು ಓದಬೇಕಾಗತ್ತೆ ಅದರದ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಅವಶ್ಯಕತೆ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಓಕೆ, ದಿಸ್ ಈಸ್ ಆಲ್. ಈಗ PUC ನಂತರ ಬಂದ ನಂತರ ನೀವು ಯಾವೆಲ್ಲ ಕೋರ್ಸನ್ನು ಓದಬೇಕು ಅದು ಕೂಡ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಈಗ ಫೀಸ್ ಎಷ್ಟಿದೆ, ಎಷ್ಟು ಫೀಸನ್ನು ನೀವು ಪೇ ಮಾಡಬೇಕು. ಓಕೆ, ಈಗ ಗೌರ್ಮೆಂಟ್ ಇದೆಷ್ಟಿದೆ, ಏಡೆಡ್ ಇದೆಷ್ಟಿದೆ ಫೀಸು 1 by 1 ನೋಡುವ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗಿರೋದು ಈಗ ವೆಬ್ಸೈಟ್ ಇಲ್ಲಿದೆ, DTTechKarnataka.gov.in ಅಥವಾ DTKKarnataka.gov.in. ಇಲ್ಲಿ ಹೋಗಿ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಬೋದು ಅಥವಾ ಡೈರೆಕ್ಟ್
ಯಾವ ಕಾಲೇಜಿಗೆ ನೀವು ಅಡ್ಮಿಷನ್ ಪಡಿಬೇಕಂತ ಇಚ್ಛೆ ಪಡ್ತೀರಿ ಆ ಕಾಲೇಜಿನಿಂದ ನೀವು ಅಡ್ಮಿಷನ್ ಫಾರ್ಮನ್ನು ತೆಗೆದುಕೊಳ್ಳಬಹುದು. ಈಗ ಇಲ್ಲೇ ಡಾಕ್ಯುಮೆಂಟ್ಸಿಗೆ ಬೇಕಾಗಿರೋ ಏನಂದರೆ SSLC ಮಾರ್ಕ್ಸ್ ಕಾರ್ಡ್ ಮತ್ತು ITI ಮಾರ್ಕ್ಸ್ ಕಾರ್ಡ್ ಪ್ರಮಾಣ ಪತ್ರ, PUC ಇದ್ದರೆ PUC, ಆಮೇಲೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್, 1ನೇ ತರಗತಿಯಿಂದ PUC ಸೆಕೆಂಡ್ ಇಯರ್ ಓದಿರುವ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇದ್ದರೆ ಕನ್ನಡ ಮೀಡಿಯಂ, ಗ್ರಾಮೀಣ ಇದ್ದರೆ ಗ್ರಾಮೀಣ, ಮತ್ತು 7 ಇಯರ್ಸ್ ಇದ್ದು ಸ್ಟಡಿ ಸರ್ಟಿಫಿಕೇಟ್ ವ್ಯಾಸಂಗ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ. ಈಗ ಇದರ ಜೊತೆಗೆ ಫೀಸ್ದು ಇಲ್ಲಿ ನಾವು ಮಾಹಿತಿ ನೋಡ್ಬೋದು. ಸರ್ಕಾರಿ ಪಾಲಿಟೆಕ್ನಿಕ್ ಇತ್ತಂದರೆ ಗೌರ್ಮೆಂಟ್ ಪಾಲಿಟೆಕ್ನಿಕ್ 4580 ರೂಪೀಸ್ ಪೇ ಮಾಡಬೇಕಾಗತ್ತೆ, ಮತ್ತು ಏಡೆಡ್ ಪಾಲಿಟೆಕ್ನಿಕ್ ಇತ್ತಂದರೆ ಗೌರ್ಮೆಂಟ್ ಏಡೆಡ್ 7530 ರೂಪೀಸ್, ಖಾಸಗಿ ಪ್ರೈವೇಟ್ ಇದ್ದರೆ 14630 ರೂಪೀಸನ್ನು ನೀವು ಫೀಸನ್ನು ಪೇ ಮಾಡಬೇಕಾಗತ್ತೆ. ಈಗ ಸೀಟ್ ಹಂಚಿಕೆಯೂ ರೋಸ್ಟರ್ ವೈಸ್ ನಡೆಯುತ್ತೆ, ಎಲ್ಲ ಕ್ಯಾಟಗರಿಗೆಲ್ಲ ಸೀಟ್ ಎಲ್ಲ ಡಿವೈಡ್ ಆಗಿರ್ತವೆ. ಮತ್ತು ಏನಾದ್ರು ನಿಮ್ಗೆ ಮಾಹಿತಿ ಬೇಕಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ನಾವು ನಿಮಗೇನಿದೆಯಲ್ಲ ಇದ್ರದ್ದು ಸೊಲ್ಯೂಷನ್ ನಾವು ಪ್ರೊವೈಡ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಕಾಣ್ತಾ ಇರೋ ವೆಬ್ಸೈಟ್ಲಿಂದ ನೀವು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಬಹುದು. ಥ್ಯಾಂಕ್ ಯು.